ಕುರುಬಲ ಮೂಲದ ಲಾಲ್ ಸಾಹೇಬ್ ಹುಸೇನ್ ಸಾಹೇಬ್ ಚಿತ್ತರಗಿ ಎಂಬುವವರು ಹೆರೆ ಉಪನಾಳ್ ಸೀಮಾ ಇವರ ತೋಟದ ಮನೆಯಲ್ಲಿ ಆಡು ಪ್ರತಿ ಸಲ 3 ಮರಿಗಳಿಗೆ ಜನ್ಮ ನೀಡುತ್ತಿತ್ತು. ಆದರೆ ವಿಶೇಷವೆಂದರೆ ಈ ಬಾರಿ ಒಟ್ಟು 4 ಮರಿಗಳಿಗೆ ಜನ್ಮ ನೀಡಿದ್ದು ಮತ್ತು 4 ಮರಿಗಳು ಆರೋಗ್ಯವಾಗಿ ಸದೃಢವಾಗಿ ಇರುವುದು ವಿಶೇಷವಾದ ಸಂತೋಷದ ವಿಷಯವಾಗಿದೆ ಮತ್ತು ರೈತರು ಇಂತಹ ತಳಿಗಳನ್ನು ಉಳಿಸಿಕೊಂಡು ತಳಿಯ ಅಭಿವೃದ್ಧಿ ಮಾಡಬೇಕು ಎಂದು ರೈತ ಮುಖಂಡ ಬಸನಗೌಡ ಪಾಟೀಲ್ ಮಾತನಾಡಿದರು. ನಾನು ನಿಮ್ಮ ರೈತ ಬಸನಗೌಡ ಪಾಟೀಲ್ ಇಲ್ಕಲ್, ನಮ್ಮ ಆತ್ಮೀಯ ಗೆಳೆಯ ಲಾಲ್ ಸಾಹೇಬ್ ಚಿತ್ತರಗಿ ಇಲ್ಕಲ್ ಅವರು ಇಲ್ಲೇ ಹಿರಿಯ ಉಪನಾಳಕ ಸೀಮಾಕ್ಕೆ ಬರ್ತಿದ್ವಲ್ಲ, ಇಲ್ಲಿ ಹೊಲದೊಳಗೆ ಇವರು ತೋಟ ಮಾಡ್ರೆ ಆ ತೋಟದೊಳಗೆ ಶೆಡ್ ಹಾಕಿ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಆಡು ಸಾಕಾಣಿಕೆ ಮಾಡ್ತಾರೆ. ಅವ್ರ ಕಡೆಗೆ ವಿಶೇಷವಾಗಿ ಒಂದು ಆಡು ಐತಿ. ಇದು ಪ್ರತಿ ಸಲ 3 ಮರಿಯನ್ನು ಹಾಕ್ತಿತ್ತಂತ. ಆದರೆ ಈ ಸಲ ಏನು ಮಾಡೈತಿ 4 ಮರಿ ಹಾಕೈತಿ ನೋಡ್ರಿ. ಇಲ್ಲಿ 4 ಕೂಡ ಹೆಣ್ಣು ಮರಿ. ಇವು 4 ಹೆಣ್ಣು ಮರಿ ಆರೋಗ್ಯವಾಗಿದ್ದಾವೆ. ನಿನ್ನೆ 6ನೇ ತಾರೀಕು ಸಂಜೆ ಮುಂದೆ ಇದು ಮರಿ ಹಾಕೈತಿ. 4 ಮರಿನೂ ಭಾಳ ಆರೋಗ್ಯ ಆಗಿದ್ದಾವೆ. ಸಾಮಾನ್ಯವಾಗಿ ಆಡು 2 ಮರಿ ಹಾಕ್ತಾವ ಮತ್ತು ಅಪರೂಪಕ್ಕೆ 3 ಆಗ್ತಾವ. ಇದು 4 ಮರಿ ಹಾಕೋದು, 4 ಮರಿ ಆರೋಗ್ಯವಾಗಿರೋದು ಅದ್ಭುತ ಅನ್ನುವಂತಕ್ಕಂಥದ್ದು. ಲಾಲ್ ಸಾಹೇಬ್ರ ಹೇಳ್ರಿ, ನೀವು ಆಡು ಎಷ್ಟು ವರ್ಷದ ಐತಿ? ಇದು ಹುಟ್ಟಿದಾಗಿಂದ ನಮ್ಮ ಮನ್ಯಾಗ ಐತ್ರಿ. ಹುಟ್ಟಿದಲ್ಲಿಂದಾನ? ಇದು ಹೋಸಲ ಏಟ್ ಹಾಕಿತ್ತು ಮರಿನ? ಹೋಸತ್ತೆ 3 ಹೆಣ್ಣು ಮರಿ ಐತ್ರಿ. ಹೊಸ ಆರೋಗ್ಯವಾಗಿದ್ದು ಅಷ್ಟು 3 ಬೆಳೆದಿದ್ವಿ. ಮತ್ತೆ ಈಗ 4 ಅದಾವಲ್ಲ. ಇವು 4 ಹಾಲಿಗೆ ಹೆಂಗೆ ಮಾಡೋದು? ಹಾಲು ಸಾಲ್ತಾವ ನೀವು? ಇನ್ನೊಂದು ಆಡು ತಗೋಬೇಕಂತ ಮಾಡೀವ್ರಿ. ಈಗ 4 ಆರೋಗ್ಯವಾಗಿ ಏನೇ ಸಮಸ್ಯೆ ಇಲ್ಲ? ಈಗ ಏನಿಲ್ಲ. ಈಗ ಇನ್ನೂ 8 ದಿವಸ ನಡೆದೈತ್ರಿ. ಇದ ಆಡಿನ ಮ್ಯಾಗ ಹಾಲು 8 ದಿವಸದ ನಂತರ ಸಾಲಂಗಿಲ್ಲ. ಅವಾಗ ಏನೈತೆ ಇನ್ನೊಂದು ಆಡಿನ ಹಾಲು ಕುಡಿಸ್ಬೇಕು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.